IPLನಲ್ಲಿ ಚೆನ್ನೈದು ಯುಗಾಂತ್ಯನ, ಮುಂಬೈ ಇಂಡಿಯನ್ಸ್ದು ಮುಗಿದ ಅಧ್ಯಯನ. SRH ಆರ್ಭಟ ಕೇವಲ ಒಂದು ಸೀಸನ್ಗೆ ಮಾತ್ರ ಸೀಮಿತವಾಯ್ತಾ? ಇನ್ನು ಹಾಲಿ ಚಾಂಪಿಯನ್ KKR ಹಾಗೂ IPLನ ಮೊದಲ ಸೀಸನ್ನ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ? ಇನ್ನು RCB GT DCದು ಹೊಸ ಅಧ್ಯಾಯನೇ ಶುರುವಾಗಿದೆಯಾ? ಇನ್ನು ಪಂಜಾಬ್ ಹಾಗೂ ಲಕ್ನೋ ಅತ್ಲೂ ಇಲ್ಲ ಇತ್ಲೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದೆಯಾ? ಹೌದು ಸ್ನೇಹಿತರೆ, ನನ್ನ ವಾದ ತುಂಬ ಅರ್ಲಿ ಆಯಿತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಕಾರಣ ಇಷ್ಟೇ, IPL ಈಗಿನ್ನೂ ಸ್ಟಾರ್ಟ್ ಆಗಿದೆ. ಕೇವಲ 4 ಪಂದ್ಯಗಳನ್ನಷ್ಟೇ ಎಲ್ಲ ತಂಡಗಳು ಆಡಿದಿವೆ. ಆದರೂ ಈ ರೀತಿಯ ಜಡ್ಜ್ ಮಾಡ್ತಾ ಇರೋದು ಟೂ ಅರ್ಲಿ ಅಂದ್ರೂ ತಪ್ಪಿಲ್ಲ. ಸ್ನೇಹಿತರೆ, ಆ ಗಂಧ ಮಾತ್ರಕ್ಕೆ ಇದು ವಾಸ್ತವ ಕೂಡ ಹೌದು. ಚೆನ್ನೈ ತಂಡವನ್ನೇ ನೋಡೋದಾದರೆ 18 ಸೀಸನ್ನಲ್ಲಿ ಯಾವತ್ತೂ ಕೂಡ ಚೆನ್ನೈ ತಂಡ ಟೇಬಲಲ್ಲಿ ಟಾಪ್ 4 ಸ್ಥಾನ ಬಿಟ್ಟು ಕೆಳಗೆ ಇಳಿದಿದ್ದ ಇತಿಹಾಸನೇ ಇಲ್ಲ. ಈ ಸೀಸನ್ ಇದುವರೆಗೂ ಟಾಪ್ 4ಅಲ್ಲಿ ಚೆನ್ನೈ ಕಾಣಿಸ್ಕೊಂಡೇ ಇಲ್ಲ. ಹಾಗಾದರೆ ಚೆನ್ನೈ ತಂಡಕ್ಕೆ ಏನಾಯಿತು ಅಂತ ಕೇಳಿದ್ರೆ, ಏನು 2025ರ ಮೆಗಾ ಆಪ್ಷನಲ್ಲಿ ಚೆನ್ನೈ ತಂಡವನ್ನು ಕಟ್ಟುವಲ್ಲಿ ಚೆನ್ನೈ ಮ್ಯಾನೇಜ್ಮೆಂಟ್ ಎಡವಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. MS ಧೋನಿ ಅವರನ್ನ ಬ್ರ್ಯಾಂಡ್ ಆಗಿ ಮಾಡಿಕೊಂಡಿರುವಂಥ CSK ತಂಡ ಕಟ್ಟುವಲ್ಲಿ ವಿಫಲವಾಗಿದೆ ಮತ್ತು ಈ ಸೀಸನ್ನಲ್ಲಿ ಅವರ ಸಾಧನೆ ತೀರಾ ಅತಿ ಕಳಪೆಯ ಪ್ರದರ್ಶನ ಅಂದರೂ ತಪ್ಪಾಗಲಿಕ್ಕೆ. ತಂಡದಲ್ಲಿ ಅತ್ಯುತ್ತಮ ಓಪನರ್ಸ್ಗಳಿಲ್ಲ. ರಚಿನ್ ರವೀಂದ್ರ ಅವರಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ. ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಅಲ್ಲೊಮ್ಮೆ ಇಲ್ಲೊಮ್ಮೆ ಅನ್ನೋದು ಬಿಟ್ಟರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂದರೂ ತಪ್ಪಾಗಕ್ಕಿಲ್ಲ. ರಾಹುಲ್ ತ್ರಿಪಾಠಿ ಅವರು ಇರ್ಬೋದು, ದೀಪಕ್ ಕೂಡ ಇರ್ಬೋದು, ಇವರಿಂದ ಸ್ಥಿರ ಪ್ರದರ್ಶನ ಕಾಣ್ತಾ ಇಲ್ಲ. ಅಲ್ಪ ಸ್ವಲ್ಪ ಪ್ರದರ್ಶನ ನೀಡ್ತಾ ಇರೋದು ಅಂದರೆ ವಿಜಯ್ ಶಂಕರ್ ಮಗಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ ಮಾಡ್ತಿರುವಂಥ ಶಿವಮ್ ದುಬೆ ಅಷ್ಟೇ. ತಲಾ ಅಂತಲೇ ಕರೆಸ್ಕೊಳ್ಳುವಂಥ ಇಂಡಿಯನ್ ಟೀಮ್ನ ಗ್ರೇಟ್ ಫಿನಿಷರ್ ಅಂತಲೇ ಹೆಸರುವಾಸಿಯಾಗಿದ್ದಂಥ ಧೋನಿ ಅವರು 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬರ್ತಾ ಇದ್ದು ಯಾವುದೇ ಇಂಪ್ಯಾಕ್ಟ್ ಆಗ್ತಿಲ್ಲ. ಅವರು ಕೇವಲ ನೆರೆದಿರುವಂಥ ಅಭಿಮಾನಿಗಳಿಗೆ 6-4 ಮೂಲಕ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ ಹೊರತು ತಂಡವನ್ನು ಗೆಲ್ಲಿಸುವಂಥ ಮನಸ್ಸೇ ಕೂಡ ಮಾಡ್ತಾ ಇಲ್ಲ ಮತ್ತು ಅವರಿಂದ ಸಾಧ್ಯ ಕೂಡ ಆಗ್ತಿಲ್ಲ. 4 ಮ್ಯಾಚ್ ಆಡಿರುವಂಥ CSK ಕೇವಲ 1 ಪಂದ್ಯವನ್ನು ಅಷ್ಟೇ ಗೆದ್ದಿದೆ, 3 ಪಂದ್ಯವನ್ನು ಸೋತಿದೆ. ಅದು ತವರಿನಲ್ಲಿ ಹೆಚ್ಚು ಪಂದ್ಯಗಳನ್ನು ಸೋತಿರೋದು ಇಲ್ಲಿ ಗಮನಾರ್ಹ ಸಂಗತಿ. CSK ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಸೋಲಿಗೆ ಕಾರಣಗಳನ್ನ ಹೇಳ್ತಾರೆ. ಅವ್ರು ಹೇಳೋದು, ನಮಗೆ ಹೋಮ್ ಅಡ್ವಾಂಟೇಜ್ ಸಿಗ್ತಾ ಇಲ್ಲ ಅಂತ. ಈ ಮಾತನ್ನ ನಾನು ಅರ್ಧ ಸತ್ಯ ಅಂತ ಒಪ್ತೀನಿ. ಕಾರಣ ಎಷ್ಟೇ ಸ್ನೇಹಿತರೆ, ಕೇವಲ CSKಗೆ ಅಷ್ಟೇ ಅಲ್ಲ, ಎಲ್ಲ ತಂಡಗಳಿಗೂ ಕೂಡ ಹೋಮ್ ಅಡ್ವಾಂಟೇಜ್ ಸಿಗ್ತಾ ಇಲ್ಲ ಈ ಬಾರಿ. ಅದು ನಮ್ಮ RCB ಕೂಡ ಸತತ 2 ಮ್ಯಾಚ್ ಗೆದ್ದಿದ್ರು, ತವರಿನಲ್ಲಿ ಮೊದಲ ಮ್ಯಾಚನ್ನು ಸೋಲ್ತು. ಇನ್ನು SRH ತವರಿನಲ್ಲಿ ಸತತ ಸೋಲನ್ನ ಕಂಡು ಹಿನ್ನಡೆಯಲ್ಲಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇನ್ನು ರಾಜಸ್ಥಾನ್ ರಾಯಲ್ಸ್ ಇರ್ಬೋದು, ಎಲ್ಲ ತಂಡಗಳಿಗೂ ಹೋಮ್ ಅಡ್ವಾಂಟೇಜ್ ಸಿಗ್ತಾ ಇಲ್ಲ. ಆದರೂ ಅವರು ತವರಿನಾಚೆ ಪಂದ್ಯಗಳನ್ನ ಗೆಲ್ತಾ ಬರ್ತಾ ಇದ್ದಾರೆ. ಆದರೆ CSK ಹೋಮ್ ಅಡ್ವಾಂಟೇಜ್ ಇರಲಿ, ಹೊರಗಿನ ಪಂದ್ಯಗಳನ್ನ ಕೂಡ ಗೆಲ್ತಾ ಇಲ್ಲ. ಸೊ ಇನ್ನು ಬೌಲಿಂಗ್ ಬಗ್ಗೆ ಹೇಳೋದಾದರೆ, ವಿಶ್ವದ ತ್ರಿವಳಿ ಸ್ಪಿನ್ ದಿಗ್ಗಜರು ಅಂದರೂ ತಪ್ಪಾಗಲ್ಲ. ರವಿಚಂದ್ರನ್ ಅಶ್ವಿನ್ ಇರ್ಬೋದು, ರವೀಂದ್ರ ಜಡೇಜಾ ಇರ್ಬೋದು, ನೂರ್ ಅಹಮದ್ ಇರ್ಬೋದು. ಈ ತ್ರಿವಳಿ ಸ್ಪಿನ್ನರ್ಗಳು ಸೇರಿದರೆ 12 ಓವರ್ ಆಗುತ್ತೆ. ಈ 12 ಓವರ್ನಲ್ಲೇ ಎದುರಾಳಿ ತಂಡವನ್ನು ಕಟ್ಟಿ ಹಾಕ್ಬೋದು ಅನ್ನೋದು ಎಲ್ಲರ ನಿರೀಕ್ಷೆ ಆಗಿತ್ತು. ಆದರೆ ರವಿಚಂದ್ರನ್ ಅಶ್ವಿನ್ ತನ್ನದೇ ನೆಲದಲ್ಲಿ ಬೌಲಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಆ ಮಟ್ಟಿನ ಕಳಪೆ ಪ್ರದರ್ಶನ ಅಶ್ವಿನ್ ಅವರಿಂದ ಮೂಡಿಬರ್ತದೆ. ಇನ್ನು ಜಡೇಜಾ ಅವರದ್ದು ಕೂಡ ಅದೇ ರೀತಿಯ ಪ್ರದರ್ಶನ. ಸ್ವಲ್ಪ ಮಟ್ಟಿನ ಬೆಟರ್ ಪರ್ಫಾರ್ಮೆನ್ಸ್ ಅಂದರೆ ಅದು ನೂರ್ ಅಹಮದ್. ಇನ್ನು ಶ್ರೀಲಂಕಾದ ಡೆಡ್ಲಿ ಬೌಲರ್ ಅಂತಲೇ ಕರೆಸ್ಕೊಳ್ಳುವಂಥ ಪತಿರಾಣ ಕೂಡ ಈ ಸೀಸನ್ನಲ್ಲಿ 50-50 ಅಂದರೂ ತಪ್ಪಾಗಲಿಕ್ಕಿಲ್ಲ. ಕೆಲವು ಪಂದ್ಯಗಳಲ್ಲಿ ತುಂಬಾ ರನ್ನ ಬಿಟ್ಕೊಟ್ಟಿದ್ರೆ, ಕೆಲವು ಪಂದ್ಯಗಳಲ್ಲಿ ಅತ್ಯುತ್ತಮ ಬೌಲಿಂಗ್ನ ಮಾಡಿದ್ದಾರೆ. ಅವರಿಂದಲೂ ಕೂಡ ಸ್ಥಿರ ಪ್ರದರ್ಶನ ಬರ್ತಾ ಇಲ್ಲ. ಒಟ್ಟಾರೆ CSK ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಹೋಮ್ ಅಡ್ವಾಂಟೇಜ್ ಎಲ್ಲದರಲ್ಲೂ ಕೂಡ ವಿಫಲ ಆಗಿರೋದಂತೂ ಸತ್ಯ.